ನಮಸ್ಕಾರ ನವೀನ್. ನಮಸ್ಕಾರ ಸರ್. ನಾವು ಲಾಸ್ಟ್ ಟೈಮ್ ಬಂದಿದ್ವಿ. ಬಂದಾಗ ಇದಕ್ಕೆ ನಿಮ್ದಿನ್ನೂ ಒಂದು ತಿಂಗಳೇನೋ ಆಗಿತ್ತು ಅವಾಗ ಹಚ್ಚಿದಾಗ ಇದನ್ನು ನಾವು ಬಂದು ಅವಾಗ ಕೇಳಿದ್ವಿ. ಅವಾಗ ಅದ್ರ ಬಗ್ಗೆ ನಾವೆಲ್ಲ ಮಾಹಿತಿ ಕೊಟ್ವಿ ನಿಮಗೆ. ಕೊಟ್ಟ ಮೇಲೆ ಇಲ್ಲ ಆಯ್ತು ಹೇಳ್ರಿ ಒಂದು ಸಲ ಮಾಡೋಣ ಅಂಥೇಳಿ ಮಾಡಿದ್ರಿ. ಸೊ ಮಾಡಿದ ಮೇಲೆ ನಿಮಗೆ ಹೆಂಗೆ ಹೋದ ಸಲಕ್ಕಿಂತ ಈ ಸಲ ಹೆಂಗೆ ಅನ್ನಿಸ್ತು? ಆಮೇಲೆ ರಾಸಾಯನಿಕ ಗೊಬ್ಬರ ಎಷ್ಟು ಸಲ ಕೊಟ್ಟಿರಿ? ಆಮೇಲೆ ರೋಗ ಏನೇನು ಕಡಿಮೆ ಆಯಿತು ಅಥವಾ ಜಾಸ್ತಿ ಇತ್ತು ಏನಂತೇಳಿ ಒಂದು ಸ್ವಲ್ಪ ನೀವು ಮಾಹಿತಿ ತಿಳಿಸ್ರಿ. ಹೇಳ್ರಿ ನವೀನರ ಈಗ ನೀವು. ಸರ್ ನಾವು ಇದು ವರ್ಷ ಏನಿಲ್ಲಂದ್ರೆ ಒಂದು 6 ಚೀಲ 7 ಚೀಲ ಹಾಕ್ತೀವಿ ಸರ್ ಇದಕ್ಕೆ ಗೊಬ್ಬರನ. ಈ ವರ್ಷ ಪರವಾಗಿಲ್ಲ ಸರ್, ಚೆನ್ನಾಗೈತೆ. ನೀವು ಬಂದು ನಮಗೆ ಹೇಳಿದ್ರಿ, ನಾವು ಇದನ್ನ ಹಾಕಿದ್ವಿ ಸರ್, ನಮಗೆ ಪರವಾಗಿಲ್ಲ ಚೆನ್ನಾಗೈತೆ. ಈಗ 4 ಚೀಲ ಹಾಕಿವಿ ಸರ್ ಅಷ್ಟೇ. 4 ಚೀಲ ಗೊಬ್ಬರ ಸರ್ ನೀವೇನು ಕೊಟ್ಟಿರಲ್ಲ ಅದನ್ನೆಲ್ಲ ನಾವು ಹೊಡಿ ಸರ್. ಅವಾಗ್ಲಿಂದ ಯಾವ ರೋಗ ಇಲ್ಲ ಏನಿಲ್ಲ ಸರ್ ಅಷ್ಟೇ. ಸೊ ಇದೇನು ಸರ್ ಅಷ್ಟೇ ಒಂದು ಸ್ವಲ್ಪ ತನಿ ಅಲ್ಲೆಟ್ ಒಣಗುತ್ತಲ್ಲ, ಅದಕ್ಕೊಂದು ಎಣ್ಣೆ ಹೊಡಿದ್ವಿ ನೋಡಿ ಸರ್ ಅಷ್ಟೇ. ಅಂದ್ಬಿಟ್ರೆ ಮತ್ತೆ ಏನು ರೋಗ ಬಿದ್ದಿಲ್ಲ ಏನಿಲ್ಲ ಸರ್ ಇದು. ಹೌದ್ರಾ? ಹಾಂ ಸರ್. ಅಂದರೆ ನೀವು ರಾಸಾಯನಿಕ ಹಾಕ್ತಿದ್ರಲ್ಲ ಅವಾಗ ಹೆಂಗೆ ಬರ್ತಾಯಿತ್ತು? ಇವಾಗ ನೀವು ಎರಡನ್ನೂ ಮಾಡಿದ್ರಲ್ಲಿದ್ದ ಅನುಕೂಲ ಆಯ್ತು ಅಥವಾ ಬರೀ ರಾಸಾಯನಿಕ ಮಾಡಿದಾಗ ಯಾವ ಟೈಪ್ ಬರ್ತಾಯಿತ್ತು? ಹಂಗಂತೇನಿಲ್ಲ ಸರ್, ಇದು ಅವಾಗ ಹಾಕ್ತಿದ್ವಲ್ಲ ಅವಾಗ ಬರುತ್ತೆ ಸರ್, ಅಂದರೆ ಸ್ವಲ್ಪ ಕಮ್ಮಿ. ಆದರೆ ಈ ಸತಿ ನಿಮ್ದೇನು ಕೊಟ್ಟಿರಲ್ಲ ಸರ್, ಅದನ್ನು ಹಾಕಿದಾಗಲಿದ್ದ ಸ್ವಲ್ಪ ಚೆನ್ನಾಗಿಲ್ಲ ಸರ್, ಪರವಾಗಿತ್ತು. ಈಗ ನೀವು ಕೊಟ್ಟಾಗ್ಲಿದ್ದ ಇದು ಏನು ರೋಗ ಇಲ್ಲ ಏನಿಲ್ಲ, ಹುಳ ಇಲ್ಲ, ಗಿಡ ಏನಕ್ಕೆ ಕಡಿಯಲ್ಲ ಸರ್ ಅಡಿಗೆ ನೆಲದಾಗ. ಅವಾಗಾದ್ರೂ ಅದು ಬೆಂಕಿ ರೋಗ ಅಂತ ಬೀಳ್ತದೆ, ಬಡ್ಡಿ ರೋಗ ಅವೆಲ್ಲ ಬೀಳ್ತದೆ ಸರ್. ಈಗ ಯಾವ ರೋಗ ಇಲ್ಲ ಸರ್ ಇವಕ್ಕೆ. ಇಲ್ಲೇ ಮಗ್ಲಾಗೆಲ್ಲ ಅವರೆಲ್ಲ ಭಾಳ ಎಣ್ಣೆ ಹೊಡೆದಾರ, ನಾವು ಏನು ಎಣ್ಣೆಗಿನ್ನೇ ಏನು ಹೊಡೆದಿಲ್ಲ ಸರ್ ಇದಕ್ಕೆ. ನೀವು ಎಣ್ಣೆ ಹೊಡಿಲ್ಲಲ್ಲೋ ಏನು ಹಾಕ್ತಿರೋ ಏನಾಗಿದೆ ಜಗ್ಗಿ ಚೆನ್ನಾಗಿ ಕೇಳ್ಯಾರ ಸರ್. ನಂದೊಂದು ರಿಸಲ್ಟ್ ಬರೋಬೇಡ ಅಂತ ಕಾಯ್ದಿದ್ದು ಸರ್ ಅಷ್ಟೇ. ಈಗ ನಂದು ಚೆನ್ನಾಗಿ ಬಂತಲ್ಲ ಸರ್, ಇನ್ಮೇಲಿದ ಅವ್ರಿಗೆಲ್ಲ ಹೇಳ್ತೀನಿ ಸರ್, ಅವರಿಗೆಲ್ಲ ಹೇಳಿ ಸರ್ ಹಾಕ್ತೀವಿ ಅಂತ ಹೇಳ್ಯಾರ. ಆದ್ರೆ ನಮ್ದೇನು ಚೆನ್ನಾಗೈತೆ ಬಿಡಿ ಸರ್ ಇದು. ಓಕೆ, ನಮ್ಮದು ಚೆನ್ನಾಗಿ ಬಂದ ಸರ್, ಹಿಂಗೈತೆ ನೋಡಿ ಸರ್. ಯಾವುದನ್ನು ಇದಕ್ಕೆ ನೀವು ಯಾವ ಕಂಪ್ನಿದನ್ನು ಇದಕ್ಕೆ ಬಳಸಿದ್ರಿ ಇದಕ್ಕೆ? ನಿಮ್ಮದು ಸರ್? ನಿಮ್ಮದು ಅದೇ ನೆಟ್ ಸರ್ಪ್ ಅಂತ ಹೇಳಿ ಸರ್. ಸೊ ಬಡ್ಡಿಗೆ ಎಷ್ಟು ಸಲ ಕೊಟ್ರಿ ನೀವು? ಸರ್ ಬಡ್ಡಿಗೆ 2 ಸಲ ಕೊಟ್ಟಿ ಸರ್. ಏನೇನು ಕೊಟ್ರಿ? ಅದೇನು ಸರ್, ಎನ್ ಪಿ ಕೆ ಒಂದು ಸರ್, ಇನ್ನೊಂದು ಶೇತು ಒಂದು, ಸ್ಟೀಮ್ ರಿಚ್ ಮ್ಯಾಲಿರೋದು. ಸೊ ಅದನ್ನು ನೀವು 2 ಸಲ ಬಡ್ಡಿ ಕೊಟ್ಟಿದ್ದೀರಿ. ಆಮೇಲೆ ಸ್ಪ್ರೇ ಬಂದ್ಬಿಟ್ಟು ಯಾವಾಗ ಮಾಡಿದ್ರಿ ನೀವು? ಸರ್ ಸ್ಪ್ರೇ ಅಂದರೆ ಅದು ತನಿ ಅಲ್ಲೊಂದು ತನಿ ಬರುತ್ತಲ್ಲ, ಅವಾಗ ಅಲ್ಲೊಂದು ತನಿ ಬಂದರೆ ಅವಾಗ ಕೊಡ್ಬೇಕಂತ ಹೇಳಿದ್ರಿ ಸರ್ ಅದನ್ನು. ಅವಾಗ ತನಿ ಅಲ್ಲೊಂದು ತನಿ ಬಂದಮೇಲೆ ನಾನು ಅದನ್ನ ಫ್ರೈ ಮಾಡೀನಿ ಸರ್ ತಂದು. ಅವಾಗ ಪರವಾಗಿಲ್ಲ ಸರ್, ಚೆನ್ನಾಗೈತೆ ಅದು. ಹೌದ್ರಾ? ಹಾಂ ಸರ್. ಈಗ ಇವು ಗುನ್ನಿಗಳು ಹೆಂಗೆ ಹೋದ ಸಲಕ್ಕಿಂತ ಜಾಸ್ತಿ ಇದಾವ ಹೆಂಗಿದಾವ ಗುನ್ನಿನೂ ಸತ್ಯಾಗ? ಚೆನ್ನಾಗಿದೆ ಸರ್. ಸತ 1-2 ಬಡ್ಡಿ ಕಮ್ಮಿ, ಈ ಸತಿ ಸ್ವಲ್ಪ ಜಾಸ್ತಿ ಇದೆ ಸರ್. ಓಕೆ, ಒಂದು ಗುನ್ನಿ ಎಷ್ಟು ಬಂದಿದಾವಂತ ಒಂದು ಬಡ್ಡಿನ ಎಣಿಸ್ತೀರಾ? ಹಾಂ ಸರ್, ಎಣಿಸ್ರಿ. ಇದು ಎಣಿಸ್ರಿ. ಜೋರಾಗಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 ಸರ್. ಒಂದು 35 ಬಂದ ನೋಡಿ ಸರ್. 35 ಒಂದು ಇದರಲ್ಲಿ ಬಂದಿದಾವ್ರಿ. ಹಾಂ ಸರ್. ಒಂದು ನಾಟಿಯಲ್ಲಿ 35 ಬಂದೈತೆ ನೋಡಿ ಸರ್. ಒಂದು ನಾಟಿಯಲ್ಲಿ? ಹಾಂ ಸರ್. ಅವಾಗ ಬಂದರೆ ಒಂದು ಲಾಸ್ಟ್ 30 25 ಸರ್ ಅಷ್ಟೇ ಬರ್ತಿದ್ವಿ. ಪರವಾಗಿಲ್ಲ ಸರ್, ಚೆನ್ನಾಗಿ ಬಂದೈತಿ. ಇನ್ನು ಹಾಕಿದಾಗಲಿಂದ ನೆಟ್ ಸರ್ಪನ್ನು ಔಷಧಿಲಿಂದ ಅದರಿಂದ ನಮಗೆ ಪರವಾಗಿಲ್ಲ ಸರ್, ಚೆನ್ನಾಗೈತಿ. ಇನ್ಮೇಲೆ ನಾವು ಅದನ್ನೇ ಉಪಯೋಗಿಸ್ತೀವಿ ಸರ್. ಹೌದ್ರಾ? ಹಾಂ ಸರ್. ಓಕೆ, ಹಂಗಾದ್ರೆ ಈಗ ತೆನೆ ಲಾಚ್ ಎಷ್ಟು ಬಂದೈತೆ ಅಂತ ಒಂದು ಸ್ವಲ್ಪ ತೋರಿಸ್ತೀರಾ? ಅಂದರೆ ತೆನೆ ಉದ್ದ ಸರ್ ಇದು ಹಿಂಗೆ ಹಿಡ್ಕೊಂತಲ್ಲ, ಹಿಂಗೆ ಇದನ್ನ ಹಿಡ್ಕೊಂಡು ತೋರಿಸ್. ಸರ್ ಇಷ್ಟಿದೆ ನೋಡಿ ಸರ್, ಇದು ಇಲ್ಲಿ ಮಠ ಬರುತ್ತೆ ಸರ್ ಇದು. ಹೌದ್ರಾ? ಹಾಂ ಸರ್. ಓಕೆ ಓಕೆ.
ಸೊ ಕಾಳೆಲ್ಲ ಹೆಂಗೆ ಕುಂತಿದಾವ? ಸರ್ ಕಾಳು ಎಲ್ಲ ಚೆನ್ನಾಗಿದೆ ಸರ್. ಹಾಂ ಅವಾಗೆಲ್ಲ ಮತ್ತು ಜಳ್ಳು ಪಳ್ಳು ಎಲ್ಲ ಹಂಗೆಲ್ಲ ಆಗ್ತದೆ ಸರ್. ಅವಾಗ ಹಿಂಗೇನು ಎಲ್ಲ ಕೊಯ್ಸಿದ್ಮೇಲೆ ತೂರಿದ್ನಿ ಅಂದ್ರೆ ಬರೀ ಜಳ್ಳು ಹೋಗೋ ಸರ್. ಹಾಂ ಈ ಸತಿ ಏನು ಪರವಾಗಿಲ್ಲ ಸರ್, ಚೆನ್ನಾಗೈತೆ. ಹಾಂ ಅವಾಗೆಲ್ಲ ಹಿಂಗೆ ಹಿಡ್ಕೊಂಡೆಲ್ಲ ಹಿಂಗೆ ಈಸಿಗಾಡಿ ನೋಡಿದ್ರು ಜಳ್ಳು ಇರುತ್ತೆ ಸರ್. ಹಾಂ 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 ಕಾಳು ಗಟ್ಟಿ ಸರ್, ಇದು ಕಾಳೆಲ್ಲ ಕಾಳಾಗೈತೆ ನೋಡಿ ಸರ್, ಇದೆಲ್ಲ ಹೌದ್ರಾ? ಚೆನ್ನಾಗೈತೆ ಸರ್. ಸೊ ಈಗ ನಮ್ಮ ಉತ್ಪನ್ನಗಳ್ನ ನೀವು ಬಳಸಿದಿರಿ, ನಿಮಗೆ ಸಂತೋಷ ಆಗೈತೆ ಹಂಗಾದ್ರೆ? ಆಗೈತೆ ಸರ್. ಹೌದ್ರಾ? ನಾವು ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತ ಇದೀವಿ ಸರ್ ಈಗ. ಹಾಂ 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 ಹಾಂ. ಸೊ ಇನ್ನು ನಿಮ್ಮ ಅಕ್ಕಪಕ್ಕದ ರೈತರಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ? ಸರ್ ನಾವು ಇದನ್ನು ಹಾಕಿದ್ದೀವಿ ಸರ್. ಹ್ಞೂ ನಾವು ಇದನ್ನ ಹಾಕಿದ ಮೇಲೆ ನಮಗೆ ಚೆನ್ನಾಗೈತಿ. ಹ್ಞೂ ನಮಗೇನೋ ರೈತರ ಉದ್ಧಾರ ಆಗ್ಬೇಕು, ಹ್ಞೂ 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 ನಷ್ಟ ಅಂತ ಬೇಡ. ಎಲ್ಲಿ ಹೋದ್ರೂ ಬರೀ ನಷ್ಟ ಅಂತಾನೆ ಸಿಗತೈತಿ. ಹಾಂ ನಮಗೆ ಉದ್ಧಾರ ಆಗ್ಬೇಕು, ಬೆಳಿಬೇಕು ಅಷ್ಟೇ. ಓಕೆ ಓಕೆ. ಈಗ ನಮ್ಮದನ್ನು ಒಂದು ಡೋಸನ್ನು ನಮ್ಮದು ಕೊಟ್ಟಿದ್ದೀವಿ ನಾವು. ಹಾಂ ಸರ್. ಸೊ ನೀವು ರಾಸಾಯನಿಕನ ಎಷ್ಟು ಚೀಲ ಬಳಸಿದ್ದೀರಿ ಸರ್ ಇದಕ್ಕೆ? 4 ಚೀಲ ಹಾಕಿದೆ ಸರ್ ನಾವು ಅಷ್ಟೇ. 4 ಚೀಲ? ಹಾಂ ಸರ್. ಹಾಂ ಹಾಂ ವರ್ಷ ನಾವು ಒಂದು 5 ಚೀಲ 6 ಚೀಲ ಹಾಕ್ತೀವಿ ಸರ್. ಹಾಂ 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 6 ಚೀಲ ಅನ್ನೋದೇನು ಸರ್, 7 ಚೀಲ ಹಾಕ್ತಿದ್ವಿ. ಹಾಂ ಈ ವರ್ಷ 4 ಚೀಲ ಹಾಕಿದೆ ನೋಡಿ ಸರ್. 4 ಚೀಲ ಹಾಕಿದೆ. ಚೀಲ ಹಾಕಿದೆ ಸರ್. ಸೊ ಇನ್ನು ಮುಂದಿನ ಸಲ ನೀವು ಇನ್ನೂ ಕಡಿಮೆ ಮಾಡ್ತೀರಾ? ಇನ್ನೂ ಕಡಿಮೆ ಮಾಡ್ಬೇಕು ಸರ್, ಮತ್ತೆ ಹಾಂ ಹಾಂ ಕಡಿಮೆ ಮಾಡಿ ನಾವು ಇನ್ನೂ ಇದಕ್ಕಿಂತ ಹೆಚ್ಚಾಗಿ ತೆಗಿಬೇಕಂತ ಸರ್ ಇನ್ನು. ಹ್ಞೂ 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 ಹ್ಞೂ. ಸೊ ಇದು ಈ ಬೆಳೆ ನೋಡ್ಕೊಂಡು ನಿಮಗೆ ಇವು ಎಷ್ಟು ಬರ್ಬೋದಂತ ನಿಮ್ಮ ಅಂದಾಜು, ಒಂದು ಇಷ್ಟು ಚೀಲ ಆಗ್ತಾವ ಅಂತಂದೇಳಿ? ಸರ್ ಇದು ಅಂದಾಜು ಅಂದರೆ ಒಂದು ಎಕರೆಗೆ ಹಾಂ ಒಂದು 50ರಿಂದ 60 ಮಟ ಬರ್ಬೋದೇನು ಸರ್. ಹಾಂ ಹಾಂ ಹಾಂ. ನಿಮ್ಮ ಎಕ್ಸ್ಪೆಕ್ಟೇಷನ್ ಐತಿ ಈಗ? ಅಷ್ಟೇ ಸರ್, ನಮ್ದು ಟಾರ್ಗೆಟ್ ಅಲ್ಲಿ ಮಟ ಐತೆ ಸರ್. ಹಾಂ ಹಾಂ ನೋಡ್ಬೇಕು ಸರ್. ಅವಾಗ 40-43 ಹಂಗೆ ಆಗಿದೆ ಸರ್ ಅಷ್ಟೇ. ಹಾಂ ಹಾಂ ಹಾಂ. ಈ ಸತ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡಿವಿ ಸರ್, ನೋಡ್ಬೇಕು ಈ ಕೊಯ್ಸಿದ ಮೇಲೆ. ಓಕೆ, ಧನ್ಯವಾದಗಳು ನವೀನರೇ. ನಾವು ಬಂದು ಇದ್ರ ಬಗ್ಗೆ ಎಲ್ಲ ನಿಮಗೆ ಹೇಳಿದಾಗ ಭಾಳ ನೀವು ಇಂಟ್ರೆಸ್ಟ್ ಪಟ್ಟು ಮಾಡಿದ್ರಿ. ಹಾಂ ಸರ್. ಸೊ ನಮಗೂ ಭಾಳ ಸಂತೋಷ ಆಯಿತು. ಆಯ್ತು. ಸೊ ನಿಮ್ಮ ಒಂದು ಬೆಳೆನೂ ಬಂದು ನಾವು ಇವತ್ತೆಲ್ಲ ನೋಡಿದ್ವಿ. ಇನ್ನು ಎಷ್ಟು ದಿನ ಇದಕ್ಕೆ ಕಟಿಂಗಿಗೆ ಉಳಿದಿದೆ ಸರ್ ನವೀನ್? ಇನ್ನೊಂದು 20 ದಿವಸ ತಪ್ಪಿದ್ರೆ 1 ತಿಂಗಳು ಹೋಯ್ತು ನೋಡಿ ಸರ್ ಅಷ್ಟೇ. ಅಷ್ಟೇ ರೀ? ಹಾಂ ಸರ್. ಇದು ಯಾಕಂದ್ರೆ ಇನ್ನು ಬಡ್ಡಿ ಹಸಿ ಕಾಳು ಐತಲ್ಲ ಸರ್ ಇದಾಗ, ಹಾಂ ಹಾಂ ಅದೆಲ್ಲ ಮತ್ತೆ ಒಣಗ್ಬೇಕಲ್ಲ ಸರ್, ಪೂರ್ತಿ ಎಲ್ಲ ಡ್ರೈ ಆಗ್ಬೇಕಾ. ಹ್ಞೂ ಹ್ಞೂ ಹಂಗಾಗಿ ಮತ್ತೆ ಇನ್ನೊಂದು ತಿಂಗಳು ಅಂತ ಬಿಡ್ಲೇಬೇಕು ಸರ್. ಇದು ಈಗ ಇಲ್ಲಿದೈತಲ್ಲ ಸರ್, ಇದು ಹಸಿ ಕಾಳು, ಹ್ಞೂ ಹ್ಞೂ ಇದು ಇನ್ನೂ ಎಲ್ಲ ಡ್ರೈ ಆಗ್ಬೇಕು ಸರ್. ಈ ಥರ ಆಗ್ಬೇಕು ಇದೆಲ್ಲ, ಹಿಂಗೆ ಆಗ್ಬೇಕು ಸರ್ ಇದೆಲ್ಲ. ಹ್ಞೂ ಹ್ಞೂ ಇನ್ನು ಹಸಿ ಕಾಳು ಐತೆ ಸರ್, ಇದು ಎಲ್ಲ ಪೂರ್ತಿ ಡ್ರೈ ಆಗ್ಬೇಕಂದ್ರೆ ಒಂದು 20 ದಿವಸ ಅಂತ ಬೇಕು ಸರ್, 1 ತಿಂಗಳು ಆಗುತ್ತೆ ಸರ್. ಹ್ಞೂ 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 ಹ್ಞೂ. ಓಕೆ ನವೀನರೇ, ಮುಂದಿನ ಸಲನೂ ಸತ್ಯಾಗೋ ಇನ್ಮೇಲೆ ಸ್ಟಾರ್ಟ್ ಮಾಡಿ ಎಲ್ಲ ನಿಮ್ಮ ಅಕ್ಕಪಕ್ಕದ ರೈತರಿಗೂ ಹೇಳಿ. ಸೊ ಅವರಿಗೂ ಒಂದು ಒಳ್ಳೆಯ ಒಂದು ಇಳುವರಿನ ಚೆನ್ನಾಗಿ ತೆಗಿಲಿ, ಅವರು ಆರ್ಥಿಕ ಪರಿಸ್ಥಿತಿಲಿದ್ದ ಸುಧಾರಿಸಲಿ. ನಮ್ಮ ನೆಟ್ಸರ್ಫ್ ಕಂಪನಿಗೆ ಒಳ್ಳೆಯ ಇದನ್ನು ನೀವು ಬಳಸ್ಕೊಂಡು ಭಾಳ ಚೆನ್ನಾಗಿ ಇಳುವರಿನ ತೆಗೆದಿದ್ದೀರಿ. ಕೊನೆಯದಾಗಿ ನಮ್ಮ ಈ ನೆಟ್ಸರ್ಫ್ ಕಂಪನಿ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಅಂದರೆ ಏನಪ್ಪ, ಇದನ್ನು ನಾವು ಮಾಡಿದ್ದಕ್ಕೆ ಒಂದು ಏನು ನಿಮಗೆ ಒಳ್ಳೆಯದು ಆಯಿತು, ಒಳ್ಳೆಯದಂತೂ ಆಗಿದೆ ಈಗಾಗಲೇ ಆಲ್ರೆಡಿ. ಸೊ ಇದಕ್ಕೆ ಏನಪ್ಪ ಅಂತಂದರೆ ನೀವು ನೆಟ್ಸರ್ಫ್ ಕಂಪನಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಇದು ಫಸ್ಟಿಗೆ ನಾನು ನಂಬಿದ್ದಿಲ್ಲ ಸರ್, ನೀವು ಬಂದಾಗ ಬರೀ ಹಿಂಗೈತೆ ನೋಡ್ರಿ ಹಾಕ್ರಿ ಅಂತಂದು ನೀವೆಲ್ಲ ನನಗೆ ಫೋಟೋ ತೋರಿಸಿದ್ರಿ, ಎಲ್ಲ ತೋರಿಸಿದ್ರಿ. ಅಷ್ಟೆಲ್ಲ ಆದ್ರೂ ಕೂಡ ನನಗೆ ಸ್ವಲ್ಪ ಡೌಟ್ ಇತ್ತು, ಏನು ಬರುತ್ತೋ ಬರಲ್ಲ, ಹೆಂಗೋ ಏನು ಸಾರ್ ನೋಡಿದ್ರೆ ಹಿಂಗೆ ಹೇಳ್ಕತ್ತಾರ, ಹೆಂಗೆ ಮಾಡ್ಬೇಕು ಅಂತಂದು ಯೋಚನೆ ಮಾಡಿ ಸರ್ ಕುಂತ್ಕೊಂಡು ಒಂದು 5 ನಿಮಿಷ ಯೋಚನೆ ಮಾಡಿದೆ. ಎಷ್ಟೆಲ್ಲ ಏನೇನೋ ಖರ್ಚು ಮಾಡಿವೆ ಅಂತ, ಇದನ್ನ ಒಂದ್ಸತಿ ನೋಡ್ಬಿಡೋಣ ಅಂತಂದು ಹಾಕಿನಿ ಸರ್. ನಾನು ಹಾಕಿದ್ಮೇಲೆ ಓಸಿಸ ಮನೇಲೆಲ್ಲ ಹೇಳಿದ್ರು, ಹಾಕಿದಲ್ಲಪ್ಪ ಹೆಂಗೆ ಏನು ಚೆನ್ನಾಗಾಯ್ತಾ ಬಂದತ್ತಾ ಅಂತ ಕೇಳಿ ಸರ್ ಮನೇಲೆಲ್ಲರೂ. ಮನೇಲೆ ಹೇಳಿದೆ, ಒಂದು 8 ದಿವಸ ತಡ್ರಿ ನೋಡೋಣ ಹೆಂಗಾಗುತ್ತಾ ಏನು ಅಂತ ಎಲ್ಲ ಹೇಳಿ ಸರ್. ನಾನು ಅವಾಗ ಒಂದು ಹಾಕಿದ್ಮೇಲೆ ಒಂದು 8-10 ದಿವಸ ಬಿಟ್ಟು ನೋಡಿ ಸರ್, ಪರವಾಗಿಲ್ಲ ಚೆನ್ನಾಗಿ ಬಂತು ಸರ್. ಆಮೇಲೆ ಒಂದು ಸತಿ ಬಡ್ಡಿಗೆ ಕೊಟ್ಟ ಮೇಲೆ ಅದು ಪರವಾಗಿಲ್ಲ ಚೆನ್ನಾಗಿ ಬಂತು. ಆಮೇಲೆ ಕಡೆ ಎಳ್ನೀಟಿಗೆ ಒಂದಟ್ಟು ಕೊಟ್ಟೆ, ಆಮೇಲೆ ಕಡೆ ಅದಕ್ಕಿಂತ ಚೆನ್ನಾಗಿ ಬಂತು. ಚೆನ್ನಾಗಿ ಬಂದ್ಮೇಲೆ ಮತ್ತೆ ಆಮೇಲೆ ಕಡೆ ಚೆನ್ನಾಗೈತಪ್ಪ ಅಂತ ಮನೇಲೆಲ್ಲರೂ ಕೂಡ ಎಲ್ಲರೂ ಹೇಳಿದ್ರಿ ಹಿಂಗ. ಆಮೇಲೆ ಕಡೆ ಮತ್ತೆ ಇಲ್ಲೆಲ್ಲ ದಾರಿಯಲ್ಲಿ ಅಡ್ಡಾಡೋರು ಅವರೆಲ್ಲ ಕೂಡ ಬಂದು ಕೇಳಿದ್ರ, ನವೀನ ಏನು ನೀನು ಏನು ಹಾಕ್ತೀವ ಗದ್ದಿಗೆ, ಏನು ಹಾಕಿದ್ಯಾ, ಏನು ಇಷ್ಟು ಚೆನ್ನಾಗೈತಲ್ಲ, ಎಣ್ಣೆ ಗೊಬ್ಬರ ಹೋಗೋದಿಲ್ಲ ಬಿಟ್ಟಿಲ್ಲ, ಒಂದೇ ಗೊಬ್ಬರಕ್ಕೆ ಇಷ್ಟ ಐತಿ, ಇನ್ನು ಎಣ್ಣೆ ಗೊಬ್ಬರ ಹೋಗದ ಹೆಂಗೈತಿ ಅಂತ ಕೇಳಿ ಸರ್. ಇಲ್ಲ ನಾನು ನೆಟ್ಸರ್ಫ್ ಅನ್ನೋ ಒಂದು ಕಂಪ್ನಿ ಇದೆ, ಅವರು ಸಾರ್ ಬಂದಿದ್ರು, ಹಿಂಗೆಲ್ಲ ಹೇಳಿದ್ರು ನಮಗೆ. ಮತ್ತು ಅದನ್ನೆಲ್ಲ ನಾವು ಔಷಧಿ ಅವನ್ನೆಲ್ಲ ತಗೊಂಡು ಹೊಡೆದಿದ್ದೀವಿ, ಹಿಂಗೆ ಚೆನ್ನಾಗಿ ಬಂದಿದೆ. ಇನ್ನೂ 1-2 ಔಷಧಿ ಅದಾವು, ಅವನ್ನ ಹೊಡೆದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ.
ಹ್ಞೂ ಅಂತೇಳಿ ಇದು ಮಾಡಿ ಸರ್ ನಾನು. ಹ್ಞೂ ನಮ್ಮ ಕಡೆ ಅವರೆಲ್ಲ ಸರಿ ಆಯಿತು, ನಿಂದು ಚೆನ್ನಾಗಿ ಬರಲಪ್ಪ, ನೀನು ಚೆನ್ನಾಗಿ ಬಂದಮೇಲೆ ಹ್ಞೂ ನಾವು ಕೂಡ ಹಾಕ್ತೀವಿ, ಮತ್ತು ನೀನು ಚೆನ್ನಾಗಿ ಬಂತಂದ್ರೆ ಹೇಳು ಅನ್ನೋದು. ಅವರೆಲ್ಲ ನನಗೆ ಕಾಂಟ್ಯಾಕ್ಟ್ನಾಗ ಎಲ್ಲರೂ ಅದಾರ ಸರ್. ಅವರು ಎಲ್ಲ ನಂಬರ್ ಕೊಟ್ಟೋಗಿದ್ದಾರೆ, ಹ್ಞೂ ಮತ್ತು ನಿಮ್ಮ ನಂಬರ್ ಕೂಡ ಇಸ್ಕೊಂಡಾರೆ ಸರ್ ಅವರು. ಹ್ಞೂ ಹ್ಞೂ ಎಲ್ಲ ಹೇಳಿದಾರೆ ಹಿಂಗೆ ಅಂತಂದು. ಆಮೇಲೆ ಕಡೆ ನಾನು ಎಳ್ಳೆ ಗೊಬ್ಬರ ಹಾಕಿನಿ ಸರ್. ಇದಕ್ಕೆ ಎಳ್ಳೆ ಗೊಬ್ಬರ ಹಾಕಿದ್ಮೇಲೆ ಪರವಾಗಿಲ್ಲ, ಅದಕ್ಕೂ ಸ್ವಲ್ಪ ಚೆನ್ನಾಗಿ ಬಂತು. ಆಮೇಲೆ ಕಡೆಗೆ ಮತ್ತು ಏನು ಅದು ಮೇಲೆ ತನಿ ಅಲ್ಲೊಂದು ತನಿ ಬರುತ್ತಲ್ಲ ಸರ್, ಸ್ಟಿಮ್ ರಿಚ್ಚು ನಮ್ದೊಂದು ಗಮ್ ಬಯೋ 99. ಹಾಂ ಸರ್, ಅದನ್ನೆಲ್ಲ ಕೊಟ್ಟಿದ್ರಲ್ಲ, ಅದನ್ನ ಹೊಡಿರಿ ಅಂತ ಹೇಳಿದ್ರಲ್ಲ. ಹಾಂ ಆಮೇಲೆ ಕಡೆ ಅದನ್ನು ಹೊಡೆದ್ಮೇಲೆ ಮತ್ತೆ ಒಂದು 8 ದಿವಸ ಬಿಟ್ಟು ನೋಡಿದೆ, ನಮಗೆ ಆಶ್ಚರ್ಯ ಆಗ್ಬಿಡ್ತು ಸರ್. ಇದು ಗದ್ದೆ ಏನು ಇಷ್ಟು ಮಟ್ಟಿಗೆ ಬಂದ್ಬಿಡ್ತು, ಬರೀ ಒಂದು 3 ತಿಂಗಳನ್ನತ್ತಿಗೆ. ಹ್ಞೂ ಆ ಮಗಲ್ದ ಅವ್ರದ್ದು ನೋಡಿದ್ರೆ ಹಿಂಗೈತಿ, ಆ ಕಡೆ ನೋಡಿದ್ರೆ ಹಂಗೈತಿ, ನಮ್ಮ ನೋಡಿದ್ರೆ ಇದೇನಪ್ಪ ಹಿಂಗೆ ಬಂದ್ಬಿಡ್ತು ಅಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ಸರ್. ಹಾಂ ಆಶ್ಚರ್ಯ ಆಯ್ತು. ಆಮೇಲೆ ಕಡೆ ಮನೇಲೆಲ್ಲ ಹಿಂಗೆ ಹೇಳಿದ್ವಿ, ಪರವಾಗಿತ್ತಪ್ಪ, ಚೆನ್ನಾಗಿ ಐತಿ, ಹಂಗೇನಿಲ್ಲ, ಓಸತಿ ಇವಾಗೂ ಎಲ್ಲ ಚೆನ್ನಾಗೈತೆ, ಅದನ್ನ ಕಂಪ್ನಿ ಮತ್ತೆ ಬಿಡ್ಬೇಡಪ್ಪ, ಅದನ್ನ ಯೂಸ್ ಮಾಡು, ಅದು ಎಷ್ಟರಾಗ್ಲಿ ನೋಡೋಣ ಅಂತ ಎಲ್ಲ ಹೇಳಿ ಸರ್. ನಮಗೇನು ಈ ಕಂಪ್ನಿಗೆ ಬಂದು ಸರ್, ನಮಗೆ ಚೆನ್ನಾಗೈತೆ ಸರ್ ಇದರಿಂದ. ಓಕೆ ಹಾಂ ಹಾಂ ಈ ಕಂಪ್ನಿ ಬಂದಾಗ ನಮಗೆ ಈಗ ಒಳ್ಳೇದ ಸರ್, ಇದರಿಂದ ಚೆನ್ನಾಗಿ ಬಂದೈತೆ ಸರ್. ಈಗ ನಾವು ಇನ್ಮೇಲಿಂದ ಇದನ್ನೇ ಯೂಸ್ ಮಾಡ್ಬೇಕಂತ ಅನ್ಕೊಂಡಿವಿ ಸರ್. ಓಕೆ ಇಲ್ಲಿ ಎಲ್ಲ ನಮ್ಮ ರೈತರು ಎಲ್ಲರ ಸಹ ಹೊಲದ ಪಕ್ಕ ಅವ್ರು ಇವರೆಲ್ಲರ ಅವ್ರಿಗೆಲ್ಲ ಹೇಳಿದ್ದೀನಿ ಸರ್. ಅವ್ರಿಗೆ ಕೂಡ ಹ್ಞೂ 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 ಅವರು ಇಲ್ಲ ಹಾಕ್ತೀನಿ ನಾವಿನ, ಮತ್ತು ನಿಮ್ಮದು ಚೆನ್ನಾಗಿ ಬಂದೈತಲ್ಲ, ಈಗ ಏನೋ ಈ ಸತಿ ಹಾಕ್ಬಿಟ್ಟಿವಿ, ಇದನ್ನ ಈ ಸತಿ ಹೋಗ್ಲಿ ಮುಗಿದೈತೆ, ಈ ನೆಕ್ಸ್ಟ್ ಟೈಮ್ ಏನು ಬರುತ್ತಲ್ಲ ಅವಾಗೆಲ್ಲ ಅದನ್ನೇ ಹೇಳ್ತೀನಿ, ನಿನಗೆ ಹೇಳ್ತೀವಿ, ನೀನೇ ತರಿಸಿ ಕೊಟ್ಬಿಡು ಅಂತಂತ ಹೇಳಿ ಸರ್ ಅವರು. ಹಿಂಗಂತ ಹಾಕ್ತೀವಿ ಅಂತ ಹೇಳ್ಯಾರ ಸರ್. ಈಗೆಲ್ಲ ಅದನ್ನೇ ಮಾಡ್ಕೋಬೇಕು ಸರ್ ಅಂತ ಅನ್ಕೊಂಡಿ ಸರ್. ಇದರಿಂದ ನಮಗೆ ಚೆನ್ನಾಗಾದ್ರೆ ಅಷ್ಟೇ ಸಾಕು ಸರ್. ಓಕೆ ಚೆನ್ನಾಗಂತ್ರ ಆಗಿದೆ, ಚೆನ್ನಾಗಂತ ಆಗೈತೆ ಸರ್. ಇನ್ನೇನು ಇದ್ರ ಬಗ್ಗೆ ಇನ್ನೇನು ಈಗ ಎದುರಿಗೆ ನಿಮಗೆ ಪ್ರೂಫ್ ಐತಿ ಇದು? ಪ್ರೂಫ್ ಐತೆ ಸರ್, ಇಲ್ಲೇ ಐತೆ ಮುಂದಿನ ಐತಲ್ಲ ಸರ್. ಮತ್ತೆ ಇಲ್ಲೇ ಒಂದು ಪಕ್ಕ ಅವ್ರು ನೋಡಿ ಹೆಂಗೈತಿ, ಇಲ್ಲೇ ನಮ್ಮದು ನೋಡಿ ಸರ್ ಹೆಂಗೈತಿ. ಓಕೆ, ಈಗ ಒಂದು ಕೆಲಸ ಮಾಡೋಣ್ರೆ, ಇದು ನಮ್ಮ ನೆಟ್ ಸರ್ಪ್ ಬಳಸಿದ್ದು ಬೆಳೆ ಹಿಂಗಿದೆ. ಇನ್ನು ನಿಮ್ಮ ಪಕ್ಕದಲ್ಲಿ ಬರೀ ರಾಸಾಯನಿಕ ಬಳಸಿದಂಥದನ್ನು ಒಂದ್ಸಲ ನೋಡೋಣ್ರ? ಹಾಂ ಬರ್ರಿ ಸರ್. ಬರೀ ರಾಸಾಯನಿಕ ಒಂದೇ ಗೊಬ್ಬರ ಒಂದೇ ಹಾಕಿ ಬೆಳೆಸಿರೋದು ಇದು ಭತ್ತ ಸರ್. ಇದು ಈಟ ಇದೆ ನೋಡಿ ಸರ್. ಇದು ಇಷ್ಟು ಬಂದಿದೆ ಸರ್. ನಮ್ದು ಇದ್ರ 2 ಪಟ್ಟು ಇದೆ ನೋಡಿ ಸರ್. ಇಷ್ಟ ಐತೆ ನೋಡಿ ಸರ್. ನಮ್ದು ಇಲ್ಲಿ ಮಠ ಇದೆ ಸರ್. ಇದು ಇಷ್ಟ ಇದೆ ಸರ್. ಓಕೆ, ಇದು ನಮ್ದು ಸರಿಸಮ ಸರ್, ಒಂದೇ ದಿವಸ ಹಚ್ಚಿರೋದು. ಇದು ಹೆಂಗಿದೆ, ನಮ್ದು ಹೆಂಗಿದೆ ನೋಡಿ ಸರ್. ಸೊ ಈಗ ಇದರಲ್ಲಿ ಈ ನಮ್ಮ ಇದರಲ್ಲಿ 31 ಇದರಲ್ಲಿ ಎಷ್ಟಿದ್ವು ಅಂದ್ರಲ್ಲ? 35 ಇದೆ ಸರ್. 35 ಇದ್ದವ್ರ. ಸೊ ಇದರಲ್ಲಿ ಎಷ್ಟಿದಾವ ಅಂತ ಒಂದ್ಸಲ ಎಣಿಸ್ತೀರಾ? ರಾಸಾಯನಿಕ ಗೊಬ್ಬರ ಬಳಸಿ ಇವ್ರು ಎಷ್ಟು ಟಿಲ್ಲರ್ಸ್ ಬಂದಾವ ಅಂತೇಳಿ? ಹಾಂ ಸರ್, 1 2 3 4 5 6 7 8 9 10 11 12 13 14 15 16 17 18 19 20 21 22 23 25 ಬಂದಿದೆ ಸರ್. ಇದಕ್ಕಿಂತ ನಮಗಷ್ಟಿದೆ ಸರ್. ನಮಗಂದ್ರೆ ರಾಸಾಯನಿಕ ಗೊಬ್ಬರ ಇದು ಕಂಪ್ನಿಯಿಂದ ಬೆಳೆಸಿರೋದು ಗೊಬ್ಬರ, ಅದರಲ್ಲಿ 35 ಇದೆ ಸರ್. ಇದರಲ್ಲಿ 25 ಇದೆ ಸರ್. ಅಂದರೆ 10 ಟಿಲ್ಲರ್ಸು ಜಾಸ್ತಿ ಆಗ್ಯಾವದ್ರ. ಸೊ ಇದು ಫಸ್ಟ್ನೇ ಸಲಕ್ಕೆ. ಹಾಂ ಸರ್. ಸೊ ಇನ್ನು 2ನೇ ಸಲಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಆಗ್ತದೆ. ಹಾಂ, ಸೊ ಹಂಗಾಗಿ ಇದು ರಾಸಾಯನಿಕಕ್ಕೆ ನಿಮಗೆ ನಮ್ಮ ನೆಟ್ ಸರ್ಪಿಗೆ ವ್ಯತ್ಯಾಸ ಗೊತ್ತಾಯ್ತು. ಸರ್. ಇನ್ನು ನಾವು ರಾಸಾಯನಿಕನ ಕಡಿಮೆ ಮಾಡಬೇಕು, ರಾಸಾಯನಿಕಲಿಂದ ದೂರ ಬರಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಯ್ತು. ಓಕೆ ನವೀನರೇ, ಸೊ ಹಂಗಾದ್ರೆ ಈಗ ಇನ್ನು ಮೇಲೆ ನೀವು ಆದಷ್ಟು ರಾಸಾಯನಿಕನ ಕಡಿಮೆ ಮಾಡ್ತೀರಿ? ಪೂರ್ತಿ ಕಡಿಮೆ ಮಾಡ್ಬೇಕಂತ ಅನ್ಕೊಂಡ್ವಿ ಸರ್. ಪೂರ್ತಿ ತೆಗೆದೇ ಬಿಡ್ಬೇಕಂತ, ಅದನ್ನ ತೆಗೆದು ನಮ್ಮ ನೆಟ್ ಸರ್ಪ್ ಕಂಪ್ನಿಯಿಂದ ಅದನ್ನೇ ಬಳಸ್ಬೇಕಂತ ಅನ್ಕೊಂಡ್ವಿ ಸರ್ ಈಗ ನಾವು. ನಮಸ್ಕಾರ ನವೀನರೇ. ನಮಸ್ಕಾರ ಸರ್.